ಇನ್ನು ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಈಗ ಭೂಗತರಾಗಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬಳಿಕ ಈಗ ಬಂಧನದ ಭೀತಿ ಈಗ ಭೈರತಿ ಬಸವರಾಜ್ಗೆ ಈಗ ಕಾಡ್ತಾ ಇದೆ. ಪೊಲೀಸ್ನವರು ಒಂದು ಕಡೆ ಶೋಧ ಮಾಡ್ತಾ ಇದ್ದಾರೆ. ಲುಕೌಟ್ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ಮತ್ತೆ ಭೈರತಿ ಬಸವರಾಜ್ ಹಿಂದೆ ಸಿಐಡಿ ಅಧಿಕಾರಿಗಳು ಬಿದ್ದಿದ್ದಾರೆ. ಬರ್ತ್ಡೇ ಮುಗಿಸಿದಂತಹ ಭೈರತಿ ಬಸವರಾಜ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮೊಬೈಲ್ ಸಂಪರ್ಕಕ್ಕೂ ಸಿಗದೆ ಭೈರತಿ ಬಸವರಾಜ್ ಈಗ ಅಜ್ಞಾತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭೈರತಿ ಬಸವರಾಜ್ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲಿದ್ದಾರೆ ಹಾಗಾದರೆ? ಈ ಹಿಂದೆ ಒಂದು ಕಡೆ ಎನ್ಕ್ವೈರಿ ಎಲ್ಲ ಆಗಿದೆ ಅವ್ರದ್ದು. ಪೊಲೀಸ್ ಠಾಣೆಗೂ ಕೂಡ ಹೋಗಿ ಎನ್ಕ್ವೈರಿಯನ್ನು ಮಾಡಿದರು. ಈ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್, ಈತನೂ ತಲೆಮರೆಸ್ಕೊಂಡಿದ್ದ. ಜಗ್ಗ ಅಲಿಯಾಸ್ ಜಗದೀಶ್ ಆತನನ್ನು ಕೂಡ ಹೆಡೆಮುರಿ ಕಟ್ಟಿ ಪೊಲೀಸ್ನವ್ರು ಕರ್ಕೊಂಡ್ಬಂದಿದ್ದಾರೆ, ಬಂಧಿಸಿದ್ದಾರೆ. ಅದಾದಮೇಲೆ ಈ ಪ್ರಕರಣದ A5 ಆರೋಪಿನೇ BJP ಶಾಸಕ ಭೈರತಿ ಬಸವರಾಜ್ ಆಗಿರೋದ್ರಿಂದ ಒಂದಿಷ್ಟು ಎನ್ಕ್ವೈರಿ ಮಾಡ್ತಾರೆ. ಈ ಬಿಕ್ಲು ಶಿವನಿಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ? ಇದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶನನ್ನು ಅರೆಸ್ಟ್ ಮಾಡಿದ್ದಾರೆ. A5 ಭೈರತಿ ಬಸವರಾಜ್ ಅವರು ಈಗ ಅಜ್ಞಾತರಾಗಿದ್ದಾರೆ, ಭೂಗತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಪೊಲೀಸ್ನವರು ಈಗ ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆಂಕಟೇಶ್? ಸಚಿನ್, ಈಗಾಗಲೇ ಏನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆ ಏನು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು, ಅದರ ಲೋಯರ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ ನಲ್ಲಿ ಕೂಡ ರಿಜೆಕ್ಟ್ ಆಗಿತ್ತು. ಅದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ರು. ಅಲ್ಲಿ ಕೂಡ ಹೈಕೋರ್ಟ್ ನಲ್ಲಿ ಕೂಡ ಈಗ ಅವರ ಒಂದು ಜಾಮೀನು ಅರ್ಜಿ ಏನಿತ್ತು ಅದನ್ನ ವಜಾ ಮಾಡಿದ್ದಾರೆ. ಈ ಹಿಂದೆ ಕೂಡ ಮಧ್ಯಂತರ ಜಾಮೀನನ್ನ ಕೇಳಿದ್ರು. ಸೊ ಆ ಸಂದರ್ಭದಲ್ಲಿ ಅವರು ಹೊರಗಡೆ ಕೂಡ ಇದ್ರು. ಯಾವಾಗ ಅದು ಬೇಲ್ ರಿಜೆಕ್ಟ್ ಆಯ್ತು ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಆಗ ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ಕೂಡ ಈಗ ಸದ್ಯ ರಿಜೆಕ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಅವ್ರನ್ನ ಬಂಧನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವಾಗ ಇವರಿಗೆ ಮುಂದಿರುವ ಮತ್ತೊಂದು ಆಪ್ಷನ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಅವರಿಗೆ ಕಾಲಾವಕಾಶ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರೂ ಒಂದು ವೇಳೆ ಅಲ್ಲಿ ಕೂಡ ರಿಜೆಕ್ಟ್ ಏನಾನ ಆದ್ರೆ ಅವ್ರು ನೇರವಾಗಿ ಬಂದು ಏನಾದ್ರು ಆ ಸಿಐಡಿ ಅಧಿಕಾರಿಗಳ ಮುಂದೆ ಹಾಜರಾಗಬಹುದು ಅಥವಾ ಕೋರ್ಟ್ಗೆ ಬಂದು ಕೂಡ ಹಾಜರಾಗಬಹುದು. ಅಲ್ಲಿವರೆಗೂ ಕೂಡ ಒಂದು ಆಪ್ಷನ್ ಇರೋದ್ರಿಂದಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ. ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಜಗದೀಶ್ನ ಬಂಧನ ಆಗುವವರೆಗೂ ಕೂಡ ಶಾಸಕರು ಕೂಡ ಹೊರಗಡೆನೆ ಇದ್ರು. ಯಾವಾಗ ಜಗದೀಶ್ನ ಬಂಧನ ಆಗುತ್ತೋ ಅದಾದ ಬಳಿಕ ಅವರ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ಇವರ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಶಾಸಕರ ಕೈವಾಡ ಇರೋದು ಕೂಡ ಗೊತ್ತಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿಯನ್ನು ಪುರಸ್ಕರಿಸಿದಂತ ನ್ಯಾಯಾಲಯವು ಕೂಡ ಆ ಒಂದು ಜಾಮೀನು ಮಧ್ಯಂತರ ಜಾಮೀನು ಏನಿತ್ತು ಅದನ್ನ ರದ್ದು ಮಾಡ್ತು. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ವಶಕ್ಕೆ ಪಡೆದು ವಿಚಾರಣೆ ಮಾಡಬಹುದು ಅಂತ ಹೇಳಿದ್ರು. ಆಗ ಮತ್ತೊಮ್ಮೆ ಕೂಡ ಹೈಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು. ಸದ್ಯ ಈಗ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಕ್ಷೇತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರ ಬರ್ತ್ಡೇ ಇತ್ತು, 4-5 ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಅವರು ಬರ್ತ್ಡೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಸದ್ಯ ಈಗ ಆ ಲುಕೌಟ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಏನಾದ್ರೂ ಆಗಿದ್ದೆ ಆದ್ರೆ ಒಬ್ಬ ಶಾಸಕನಿಗೆ ಇದೊಂದು ಭಾರಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಹೀಗಾಗಿ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಈಗ ಕೊನೆಯ ಆಪ್ಷನ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.